ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಕನಕ ನಿಸರ್ಗಮನೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೇಳಕ್ ಹೊರಟಿರುವಂತಹ ಟಾಪಿಕ್ ಸೈನಸೈಟಿಸ್. ಇತ್ತೀಚೆಗೆ ಈ ತೊಂದರೆಯಿಂದ ಸಾಕಷ್ಟು ಜನ ಬಳಲ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಸೈನಸೈಟಿಸ್ ಅಂದ್ರೆ ಏನು, ಇದು ಯಾರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ನಾವಿವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೈನಸೈಟಿಸ್ ಅಂದ್ರೆ ಏನು ಅಂತ ನೋಡಕ್ ಹೋದ್ರೆ, ಸೈನಸ್ ಅನ್ನೋದು ಈ ಮೂಗು ಮತ್ತೆ ಹಣೆಯ ಪಕ್ಕದಲ್ಲಿ ಒಂದು ಗ್ಯಾಪ್, ಖಾಲಿ ಜಾಗ ಇರುತ್ತೆ. ಈ ಜಾಗಕ್ಕೆ ಸೈನಸ್ ಅಂತ ಕರೀತಾರೆ. ಇದು 4 ರೀತಿಯ ಸೈನಸ್ ಇರುತ್ತೆ. ಫ್ರಾಂಟಲ್, ಮ್ಯಾಕ್ಸಿಲರಿ, ಎಥ್ಮಾಯ್ಡ್ ಮತ್ತೆ ಸ್ಪೀನಾಯ್ಡ್ ಅನ್ನುವಂತಹ 4 ಸೈನಸ್ ಗಳಿರುತ್ತೆ. ಈ ಸೈನಸ್ಸಿನ ಕೆಲಸ ಏನಪ್ಪಾ ಅಂತಂದ್ರೆ, ನಮ್ಮ ಮೂಗಿನಲ್ಲಿ ಏನು ದ್ರವ, ಕಫ ಅಂತ ಏನ್ ಹೇಳ್ತೀವಿ, ಇದು ಸೈನಸ್ ಇಂದ ಉತ್ಪತ್ತಿ ಆಗುವಂತದ್ದು. ಇದು ಆ ಮ್ಯೂಕಸ್ ಅನ್ನ ಉತ್ಪತ್ತಿ ಮಾಡಿ ನಮ್ಮ ಮೂಗನ್ನ ಕ್ಲೀನ್ ಆಗಿ ಇಟ್ಕೊಳ್ಳಕ್ಕೆ, ಫಾರಿನ್ ಪಾರ್ಟಿಕಲ್, ಹೊರಗಡೆಯಿಂದ ಯಾವುದೇ ಅಶುದ್ಧವಾದಂತಹ ವಸ್ತು ಒಳಗಡೆ ಬರದೇ ಇರುವಂತಹ ನೋಡ್ಕೊಳ್ಳುವಂತಹ ಕೆಲಸ ಸೈನಸ್ ಇದು. ಆದ್ರೆ ಯಾವಾಗ ಕಾಮನ್ ಕೋಲ್ಡ್ ಅಥವಾ ಅಲರ್ಜಿ ಈ ರೀತಿಯಾಗಿ ಇನ್ಫೆಕ್ಷನ್ ತರ ಆಗುತ್ತೋ ಅವಾಗ ಈ ಸೈನಸ್ ಏನಿದೆ ಅದು ಕಟ್ಕೊಳ್ಳುತ್ತೆ. ಅದು ಬ್ಲಾಕ್ ಆದಾಗ ನಮಗೆ ಕಾಣಿಸ್ಕೊಳ್ಳುವಂತಹ ತೊಂದರೆ ಸೈನಸೈಟಿಸ್. ಅಲ್ಲಿ ಉರಿಯೂತ ಆಗುತ್ತೆ, ಇನ್ಫ್ಲಮೇಷನ್ ಆಗೋದ್ರಿಂದ ಈ ಸೈನಸೈಟಿಸ್ ಅಂತ ಕರಿತೀವಿ. ಸೊ ಈ ಸೈನಸೈಟಿಸ್ ಯಾರಲ್ಲಿ ಜಾಸ್ತಿ ಬರುತ್ತೆ ಅಂತ ನೋಡೋದಿದ್ರೆ, ಇಮ್ಯುನಿಟಿ ಕಡಿಮೆ ಇರುವಂತವರಲ್ಲಿ ಸೈನಸೈಟಿಸ್ ಜಾಸ್ತಿ ಕಂಡು ಬರುತ್ತೆ. ಅದೇ ರೀತಿ ಅಲರ್ಜಿಕ್ ರೈನೈಟಿಸ್ ಅಂತ ಏನ್ ಕರಿತೀವಿ, ಈ ತೊಂದರೆ ಇರುವವರಲ್ಲಿ ಕೂಡ ಈ ಸೈನಸೈಟಿಸ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಸ್ಮೋಕ್ ಮಾಡುವವರಲ್ಲಿ ಕೂಡ ಸೈನಸೈಟಿಸ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಏನ್ ಕರಿತೀವಿ, DNS ಇರೋರಲ್ಲಿ ಕೂಡ ಸೈನಸೈಟಿಸ್ ಕಾಣಿಸ್ಕೊಳ್ಬಹುದು. ಹಾಗೆಯೇ ನೇಸಲ್ ಪಾಲಿಪ್, ಮೂಗಿನಲ್ಲಿ ದುರ್ಮಾಂಸ ಏನು ಬೆಳ್ಕೊಂಡಿರುತ್ತೆ, ಇದರಿಂದ ಕೂಡ ಸೈನಸೈಟಿಸ್ ಕಾಣಿಸ್ಕೊಳ್ಬಹುದು. ಈ ಸೈನಸೈಟಿಸ್ ಅಲ್ಲಿ ಏನು ಲಕ್ಷಣಗಳಿರುತ್ತೆ ಅಂತ ನೋಡಕ್ ಹೋದ್ರೆ, ಮೊದಲನೇದಾಗಿ ಮೂಗು ಬ್ಲಾಕ್ ಆಗಿರುತ್ತೆ. ಹಾಗೆಯೇ ಪೋಸ್ಟ್ ನೇಸಲ್ ಡ್ರಿಪ್ಪಿಂಗ್ ಅಂದ್ರೆ ಮೂಗಿನಲ್ಲಿ ಏನು ಮ್ಯೂಕಸ್ ಇರುತ್ತೆ ಅದು ಗಂಟಲಲ್ಲಿ ಇಳಿತಾ ಇರುತ್ತೆ. ಇದು ಸೈನಸೈಟಿಸ್ ನ ಮುಖ್ಯ ಲಕ್ಷಣ. ಹಾಗೆಯೇ ಯಾವಾಗ್ಲೂ ಇರಿಟೇಷನ್ ಆಗೋದು, ಮೂಗ್ ಬ್ಲಾಕ್ ಆಗಿರೋದ್ರಿಂದ ಉಸಿರಾಟಕ್ಕೆ ಕೂಡ ಕಷ್ಟ ಆಗ್ತಿರುವಂತದ್ದು, ತಲೆನೋವು, ಕಿವಿ ನೋವು, ಗಂಟಲು ನೋವು ಕಾಣಿಸ್ಕೊಳ್ಳುವಂತದ್ದು, ಹಲ್ಲು ನೋವು ಕೂಡ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಇದು ಇನ್ಫೆಕ್ಷನ್ ಆದಲ್ಲಿ ಏನು ಕಫ ಏನು ಹೊರಗೆ ಬರ್ತಾ ಇರುತ್ತೆ ಅದು ಯೆಲ್ಲೋ ಕಲರ್ ಅಥವಾ ಗ್ರೀನಿಶ್ ಕಲರ್ ಗಟ್ಟಿಯಾಗಿ ಕಫ ಬರುವಂತದ್ದು, ಈ ರೀತಿಯ ತೊಂದರೆಗಳು ಸೈನಸೈಟಿಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ಸೈನಸೈಟಿಸ್ ತೊಂದರೆ ಏನಿದೆ, ಇದು ಚಳಿಗಾಲದಲ್ಲಿ ಅಥವಾ ಚಳಿ ಜಾಸ್ತಿ ಇರುವಾಗ, ಮಳೆಗಾಲದಲ್ಲಿ, ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ಹೇಗೆ ಮನೆಮದ್ದು ಮಾಡಿ ನಿವಾರಿಸ್ಕೊಳ್ಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕೋಲ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತಹ ಯಾವುದೇ ಪದಾರ್ಥಗಳನ್ನ ಆದಷ್ಟು ತಿನ್ಬೇಡಿ. ಹಾಗೆಯೇ ತಣ್ಣಗಿರೋ ತಿನಿಸುಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡುವಂತದ್ದು. ಹಾಗೆಯೇ ಫೇಶಿಯಲ್ ಸ್ಟೀಮ್ ತಗೊಳ್ಳುವಂತದ್ದು. ಫೇಶಿಯಲ್ ಸ್ಟೀಮ್ ತಗೊಳ್ಳುವಾಗ ಆ ನೀರಿಗೆ ಯುಕಲಿಪ್ಟಸ್ ಆಯಿಲ್ ಹಾಕಿ ತಗೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನೀಲಗಿರಿ ಎಣ್ಣೆ ಇನ್ಫೆಕ್ಷನ್ ಕಂಡೀಷನ್ ಅಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡುತ್ತೆ. ಇದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೊಂದಿರೋದಕ್ಕೆ ಯುಕಲಿಪ್ಟಸ್ ಆಯಿಲ್ ಹಾಕ್ಬಿಟ್ಟು ನೀವು ಸ್ಟೀಮ್ ತಗೊಂಡ್ರೆ ತುಂಬಾ ಒಳ್ಳೇದು. ಇದರಿಂದ ಸೈನಸ್ ರಿಲೀಫ್ ಆಗುತ್ತೆ. ಹಾಗೆಯೇ ವಾರ್ಮ್ ಕಂಪ್ರೆಷನ್, ಒಂದು ಬಟ್ಟೆಯನ್ನ ತೆಗೆದುಕೊಳ್ಳಿ, ಅದನ್ನ ಬಿಸಿ ನೀರಿನಲ್ಲಿ ಅದ್ದಿ ಅದನ್ನ ಹಿಂಡಿ ನಿಮ್ಮ ಸೈನಸ್ ಪಾರ್ಟ್ಗಳಲ್ಲಿ, ಸೈನಸ್ ಇರುವಂತಹ ಜಾಗಗಳಲ್ಲಿ ಇಟ್ಟುಕೊಂಡ್ರೆ ಕೂಡ ತಕ್ಷಣಕ್ಕೆ ನಿಮ್ಗೆ ರಿಲೀಫ್ ಸಿಗುವಂತಹ ಒಂದು ಇದು ಉಪಯುಕ್ತವಾದಂತಹ ಒಂದು. ಹಾಗೆಯೇ ವೈದ್ಯರ ಸಲಹೆಯನ್ನ ತೆಗೆದುಕೊಂಡು ಅಥವಾ ವೈದ್ಯರ ಮಾರ್ಗದರ್ಶನ ತೆಗೆದುಕೊಂಡು ಜಲನೇತಿ ಮಾಡುವಂತಹದ್ದು. ಜಲನೇತಿ ಈ ಸೈನಸೈಟಿಸ್ ಅಥವಾ ಅಲರ್ಜಿ ಈ ತೊಂದರೆಗಳಲ್ಲಿ ಅಥವಾ ನೇಸಲ್ ಬ್ಲಾಕ್ ಏನಾಗುತ್ತೆ ಆ ತೊಂದರೆಗಳಲ್ಲಿ ತುಂಬಾ ಉಪಯುಕ್ತವಾದಂತಹ ಒಂದು ಕ್ರಿಯೆ. ಇದನ್ನ ಮಾಡೋದ್ರಿಂದ ಮೂಗು ಕೂಡ ಬ್ಲಾಕ್ ಆಗಿರೋದು ಕ್ಲಿಯರ್ ಆಗುತ್ತೆ. ಹಾಗೆ ಉಸಿರಾಟಕ್ಕೂ ಕೂಡ ಸಹಜ ಸ್ಥಿತಿಗೆ ಮರಳುತ್ತೆ. ಹಾಗೆ ಈ ನೇಸಲ್ ಪೊಲಿಪ್, DNS ಈ ರೀತಿ ತೊಂದರೆಗಳಲ್ಲಿ ಕೂಡ ಇದು ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಕ್ರಿಯೆ. ಹಾಗೆ ಇದನ್ನ ಯಾವ್ದಾದ್ರು ಮಾರ್ಗದರ್ಶನ ತೆಗೆದುಕೊಂಡೇ ಮಾಡಿ. ಹಾಗೇನೆ ಇನ್ನೊಂದು ಉಪಯುಕ್ತವಾದಂತಹ ಔಷಧ ಅಂತಂದ್ರೆ, ಗ್ರೀನ್ ಟೀಗೆ ಜಿಂಜರ್ ಮತ್ತೆ ಹನಿಯನ್ನ ಹಾಕಿ ತೆಗೆದುಕೊಳ್ಳುವಂತದ್ದು. ಇದು ನಿಮಗೆ ಇನ್ಸ್ಟೆಂಟ್ ರಿಲೀಫ್ ಕೊಡುತ್ತೆ. ಗ್ರೀನ್ ಟೀ, ನಾರ್ಮಲ್ ಆಗಿ ಗ್ರೀನ್ ಟೀ ಎಲ್ಲರೂ ಕುಡಿತೀರಾ, ಇದಕ್ಕೆ ಒಂದು ಸ್ವಲ್ಪ ಜಿಂಜರ್ ರಸ ಸೇರಿಸಿ ಹಾಗೆಯೇ ಒಂದ್ ಸ್ವಲ್ಪ ಹನಿ ಹಾಕಿ ತೆಗೆದುಕೊಳ್ಳುವಂತದ್ದು. ಹಾಗೆಯೇ ಪೈನಾಪಲ್ ನ ಹಾಗೆ ನೀವು ಹಣ್ಣನ್ನ ತಿನ್ಬಹುದು, ಇಲ್ಲ ಪೈನಾಪಲ್ ಜ್ಯೂಸ್ ಮಾಡಿ ಕುಡಿಬಹುದು. ಇದರಿಂದ ನೇಸಲ್ ಮ್ಯೂಕೋಸ್ ಅದು ಏನು ಇರಿಟೇಷನ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಇದರಿಂದ ಇನ್ಫ್ಲಮೇಷನ್, ಉರಿಯೂತ ಏನಿದೆ, ಆ ಇರಿಟೇಷನ್ ಕಡಿಮೆ ಆದಾಗ ಉರಿಯೂತ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಪೈನಾಪಲ್ ಅನ್ನ ನೀವು ತಿನ್ಬಹುದು ಅಥವಾ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು. ಹಾಗೆ ವಿಟಮಿನ್ ಸಿ ಜಾಸ್ತಿ ಇರುವಂತಹ ಆಹಾರ, ಸಿಟ್ರಿಕ್ ಫ್ರೂಟ್ ಅನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಸೀಬೆ ಹಣ್ಣನ್ನ ತೆಗೆದುಕೊಳ್ಳುವಂತಹದ್ದು. ಅದೇ ರೀತಿ ಅರಿಶಿನ, ಇದು ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿಯನ್ನ ಕೂಡ ಹೊಂದಿದೆ, ಅದೇ ರೀತಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನ ಕೂಡ ಹೊಂದಿದೆ. ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಅರ್ಧ ಗ್ಲಾಸ್ ವಾರ್ಮ್ ವಾಟರ್ ತಗೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಪ್ರತಿನಿತ್ಯ ಕುಡಿಯೋದ್ರಿಂದ ಈ ಸೈನಸೈಟಿಸ್ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು.
ನಾನಿವತ್ತು ಹೇಳಿರೋ ಮನೆ ಮದ್ದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರೋ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.